ಬಾಲಚಂದ್ರ ಜಾರಕಿಹೊಳಿ ಸುಳ್ಳು ಹೇಳ್ತಾ ಇದಾರ ಅಂತ ಅನಿಸ್ತಿದೆ. ಯಾಕಂದ್ರೆ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ದಿವಾಳಿ ಆಗೈತೆ ಅಂತೆ ರಮೇಶ್ ಜಾರಕಿಹೊಳಿ ಹೇಳತ್ತಾರ. ನಂತ ಅದನ್ನು ನಾವು NCLTಗೆ ಕೊಟ್ಟಿದ್ದೇವೆ, ಅಲ್ಲಿಂದ ಅವರು ಲಕ್ಷ್ಮೀನಾರಾಯಣ್ ಕಂಪ್ನಿ ಕೊಟ್ಟಿದಾರ ಅಂತ. ಇದೆಲ್ಲ ಡೂಪ್ಲಿಕೇಟ್ ಹೇಳಿಕೆ ಅಂತ ಅನಿಸ್ತೈತೆ ಅದು. ಯಾಕಂದ್ರೆ 16/12/2025 ಏನು ಕಬ್ಬು ನುರಿಸಿದಾರಲ್ಲ, ಅಲ್ಲಿ ಸೌಭಾಗ್ಯಲಕ್ಷ್ಮಿ ಕಾರ್ಖಾನೆ ಅಂತನ ಅಲ್ಲಿ ತೂಕದಲ್ಲಿ ಬಂದಿದೆ. ಹಾಗಾದ್ರೆ ಇದು ಎಲ್ಲಿ ಹೋಯ್ತು? ಲಕ್ಷ್ಮೀ ನಾರಾಯಣ್ ಕಂಪ್ನಿ ಇದ್ರ ಹೆಸರಲ್ಲೇ ದುಡ್ಡು ತೊಗೊಂಡಾರ. ಬಾಗಲಕೋಟೆಗೆ ಅರ್ಜಿ ಸಲ್ಲಿಸಿದ್ರು, ಅಲ್ಲಿ ಕೊಡಲಿಲ್ಲ ಅಂತ. ಕೊಲ್ಲಾಪುರ 80 ಕೋಟಿ, ನಂತರ ಬೆಳಗಾವಿ DCG ಬಗ್ಗೆ 80 ಕೋಟಿ. ಆ ಬೆಳಗಾವಿ DCG ಬಗ್ಗೆ 80 ಕೋಟಿ ಹೆಂಗೆ ತೊಗೊಂಡ್ರೆ ನಿಮಗೆಲ್ಲ ಗೊತ್ತೈತಿ. ಒಬ್ರು ಹೆಬ್ಬಟ್ಟು ಗಿರಕ್ಕೆ ತಂದು ಇಲ್ಲಿ ಇಟ್ಟು ಅವ್ರು ತೊಗೊಂಡ್ರು. ರಮೇಶ್ ಜಾರಕಿಹೊಳಿ ಅದನ್ನ ರಮೇಶ್ ಕತ್ತಿ ಇದು ಕೊಡಲಿಲ್ಲ, ಕೊಡಕ್ಕೆ ಬರಂಗಿಲ್ಲ ಅಂತ ಹೇಳಿದರು. ಅದ್ರ ಕೊಟ್ಟರು. ಈಗಿದ ದಿವಾಳಿ ಆದ ಕಂಪ್ನಿ ಹೆಂಗೆ ಸಕ್ಕರೆ ನುರ್ಸಾತೈತಿ ಅದನ್ನು ಹೇಳ್ಬೇಕು. ಬಾಲಚಂದ್ರ ಜಾರಕಿಹೊಳಿ ಅವರು ಪದೇ ಪದೇ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವ್ರ ಹೆಸರು ಹೇಳತ್ತಾರ. ಅವರು ಸೋತಿದ್ರು, ಯಾವುದೋ ಒಂದು ಉದ್ದೇಶ ಇಟ್ಕೊಂಡವ ನಮ್ಮ ಮೇಲೆ ಆಪಾದನೆ ಮಾಡತ್ತಾರಂತ. ನಂತರ ಪ್ಲೇಜ್ ಇಟ್ಕೊಂಡಾರಂತ. ಆ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ 330 ಕೋಟಿ ಪ್ಲೇಜ್ ಇಟ್ಕೊಂಡಾರ. ಅದು ಲಪಡ ಆದದ್ದು 720 ಕೋಟಿ. ಅವಾಗನ ಯಾರ್ದೋ ಭೂಮಿ, ಯಾರ್ದೋ ಲ್ಯಾಂಡೋ, ಯಾರ್ದೋ ತಹಸೀಲ್ದಾರ, ಯಾರ್ದೋ ಡೂಪ್ಲಿಕೇಟ್ ಸಿಗ್ನೇಚರ್, ಯಾರ್ದೋ ಡಿಶ್ ಅದು ತೆಗೆದ್ರಂದ್ರೆ ಶಿವೋಳಿ ತನಿಖೆ ನಡೀತದೆ ಅಂದ್ರೆ ಮುಗಿದೋದ್ ಕತೆ. ಯಾರು ಮಾಡವ್ರ ಯಾರ ತಾಕತ್ ಇವರು ಜಿಲ್ಲಾದಾಗ ಅಗ್ದಿ ಪವರ್ಫುಲ್ ನಂಬರ್ 1. ನಂತರ ಈ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಹೇಳ್ತಿ ಹಿರೇನಂದಿ ಗೋಕಾಕದಲ್ಲಿದೆ. ಇದು ಸುದ್ದಿ ಕೇಳಿದ್ರಂತ ಶಿವೋಳಿ ತನಿಖೆ ನಡೆದ್ರೆ ಎಲ್ಲ ನಿರ್ದೇಶಕರು ಯಾರಂದ್ರೆ ನಿರ್ದೇಶಕನ ಗೊತ್ತಿಲ್ಲ. ಸಾಲ ಆದಾಗ ನಂತರ ನಿರ್ದೇಶಕ ಗೊತ್ತು. ಮತ್ತಿಷ್ಟೆಲ್ಲ ಪಾಪರ್ ಆದ ನಂತರ 1 ಕೋಟಿದ ಕಾರ್ ಗಾಡಿ ತಗೊಂಡಾರಲ್ಲ ರಮೇಶ್ ಜಾರಕಿಹೊಳಿ ಅವರು. ಅದು ಹೆಂಗೆ ಬಂತು? ದಿವಾಳಿ ಆದ್ರೆ ರೊಕ್ಕ ಇರಲಿಲ್ಲ ಅಂದ್ರೆ ದಿವಾಳಿ ಅಂತ ಘೋಷಣೆ ಮಾಡಿದಾರೆ. NCLT ಅಲ್ಲಿ ಹ್ಯಾಂಡ್ ಓವರ್ ಆಯ್ತಂತ, ಅಲ್ಲಿಂದ ಅವ್ರು ಕೊಟ್ರ, ಅವ್ರು ಹರಾಜು ಮಾಡಂತ. ಈ ಹರಾಜಿಗೆ ಲಕ್ಷ್ಮೀನಾರಾಯಣ್ ಕಂಪ್ನಿ ಅಂತ. ಈಗ ಲಕ್ಷ್ಮೀನಾರಾಯಣ್ ಕಂಪ್ನಿ ಹೆಸರು ಮೇಲೆ ತೂಕ ಆಗ್ಬೇಕಾಗಿತ್ತು. ಈಗ ನಿಮ್ಮ ಸೌಭಾಗ್ಯಲಕ್ಷ್ಮಿ ಕಾರ್ಖಾನೆ ಹೆಸರು ಮೇಲೆ ಅಂತ ತೂಕ ಆಗತೈತಿ. ಇನ್ನೇನು ಹೇಳೋರು? ಇಲ್ಲ ಮಷಿನ್ ಬದಲಾಯಿಸಿಲ್ಲ, ಆ ರಿಸಿಟ್ ಬೇರೆ ಬಂದೆ ಅಂತ ಹೇಳೋರು. ಬರೀ ತಮಗೆ ಹೆಂಗೆ ಬೇಕಂಗೆ ಹೇಳ್ಕೊತಾರ. ಜನರ ನಾವೇ ಕೇಳತ್ತೇವೆ, DCG ಬ್ಯಾಂಕ್ದಿಂದ ನೀವು ದುಡ್ಡು ತಗೊಂಡ್ರೆ ನಮ್ಮ ದುಡ್ಡು ಎಲ್ಲಿದೆ? ನಂದು ಡಿಪಾಸಿಟ್ ಐತೆ ಅಲ್ಲಿ, ನಂದು ಡಿಪಾಸಿಟ್ ಇದೆ. ನಂದು 2 ಅಕೌಂಟ್ ಇದೆ ಅಲ್ಲಿ, ಒಂದಲ್ಲ, ಒಂದು SB ಅಕೌಂಟ್, ಒಂದು FD ಅಕೌಂಟ್ ಇದೆ. ಐದಿಲ್ಲ ಹೆಸರು ಮೇಲೆ FD ಅಕೌಂಟ್ ಇದೆ. ಸದಾನಂದ ಬಾಬನ ಹೆಸರು ಮೇಲೆ ಅಲ್ಲಿ ಕರೆಂಟ್ ಅಕೌಂಟ್ ಇದೆ. ಮತ್ತು ನಮ್ಮ ದುಡ್ಡು ಹೋದ್ರೆ ಏನು ಮಾಡೋರು? ಹಿಂಗಾಗಿ ಲಕ್ಷ್ಮಣ ಸವದಿ ಹೇಳಿದರು, ಈಗ ಏನು ಹಿಂದಿನ ಅಧ್ಯಕ್ಷರ ಪೀಠದಲ್ಲಿ 790 ಕೋಟಿ ಏನೋ ಹೆಂಗೆ ತಗೊಂಡ್ರಂತ FD. ಈಗ ನಮ್ಮ FD ಗತಿ ಏನು? ಇದು ಬಾಲಚಂದ್ರ ಜಾರಕಿಹೊಳಿ ಸ್ಪಷ್ಟಪಡಿಸ್ಬೇಕು. ಇವ್ರು ಏನೇನು ಹೇಳ್ತಾರ, ರಾಜಕೀಯ ದುರುದ್ದೇಶದಿಂದ ಹೇಳತ್ತಾರ. ನಂತರ ಬಾಗಲಕೋಟೆ ಅವರು ಅರ್ಜಿ ಹಾಕಿದ್ದು ಅಲ್ಲಿ ಕೊಟ್ಟಿಲ್ಲ, ಸೊಳ್ಳೆ ಇದೆಲ್ಲ. ಅದು ತಗೊಂಡೋದು ಮಾತ್ರ 80 ಕೋಟಿ ಇದು ಖರೆ ಪ್ಲೇಜ್ ಮಾಡಿದಂತ. ಮತ್ತು ಲೀಗಲ್ ಐತೆ ಅಂತ. ಲೀಗಲ್ ಅಡ್ವೈಸರ್ ತೊಗೊಂಡಿದ್ದನ್ನೆಲ್ಲ ಕೊಟ್ಟಿದ ಅಂತ. ಲೀಗಲ್ ಅಡ್ವೈಸರ್ ಬೇಕಾಗೇನಿಲ್ಲ DCG ಬ್ಯಾಂಕ್ ತಕ್ಕೋಕ. ಯಾಕೆ ತಂದು ಕುಣಿಸಿದ್ರಲ್ಲ ಅವ್ರು, ಸಹಿ ತೊಗೊಂಡ್ರು ಅಟ್ಟ. ಎಲ್ಲಿ ಲೀಗಲ್? 8 ವರ್ಷ ಮೇಲೆ ಕಂತ ಮತ್ತು ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ನಾವು ಇದನ್ನ ಮಾಡ್ತೇವೆ. ನೀವು 330 ಕೋಟಿ ಏನೋ ಐತ್ಲ ಘಟಪ್ರಭಾ ಸಕ್ಕರೆ ಕಾರ್ಖಾನೆ, ಅಲ್ಲಿ ಕಂತ ಬಡ್ಡಿನ ಕಟ್ಟಬೇಕಲ್ಲ, ಅದನ್ನ ಕಟ್ಟಿದ್ರಲ್ಲೋ ಅದನ್ನ ಹೇಳ್ಬೇಕು. ಮತ್ತು ಪಾಪರ್ ಆಗಿತ್ಲ ಇದು, ಅದು ಸೌಭಾಗ್ಯಲಕ್ಷ್ಮಿ ಕಾರ್ಖಾನೆ ಮತ್ತೆ ಹೆಂಗೆ ಜೀವಂತ ಅಂತ, ಮತ್ತೆ ಹೆಂಗೆ ಕಾರ್ಖಾನೆ ಚಾಲು ಆತ? 14ನೇ ಏನು ಕಬ್ಬು ಬಾಯ್ಲರ್ ಏನ ಪ್ರದೀಪನ ಆಯಿತು ಅಂದ್ರೆ 14 ವರ್ಷ ಹಿಂದೆ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ. ಜಾಗ ಯಾರ್ದೋ ಉತ್ತಾರ, ಭಾಳ ದೊಡ್ಡ ಕತ್ತಿ. ಆ ಕತ್ತಿ ಕೇಳಕ್ಕೆ ಹೋದ್ರೆ ನೀವು ಎಲ್ಲ ಸ್ಕಿಪ್ ಮಾಡಿಬಿಡ್ತಾರೆ. ನಂತರ ಅಧಿಕಾರಿಗಳು ಜೊತೆ ನಾವು ವಿಚಾರ ಮಾಡಿ ಇದನ್ನು ಲೀಗಲೈಸ್ ಮಾಡಿದಂತ. ಲೀಗಲೈಸ್ ಮಾಡಿರಿ. ಇನ್ನು ಕೊಲ್ಹಾಪುರದವ್ರು ಹೆಂಗೆ ಕೊಟ್ಟರು ಅದು ಗೊತ್ತಿಲ್ಲ. ಇವ್ರದೆಲ್ಲ ಪ್ರಾಪರ್ಟಿ ಅದು ಇದೆಲ್ಲ ಕೂಡಿ ಅಲ್ಲಿ ಕೊಟ್ರಂತ, ಅವ್ರು ಕೊಟ್ರಂತ. ಆಯಿತು, ಲಕ್ಷ್ಮೀನಾರಾಯಣ್ ಪ್ರಾಪರ್ಟಿ ಆದಿದ್ದು ಕೊಡಕ್ಕೆ ನೀವ್ಯಾರ ಪ್ರೆಸ್ ಮೀಟ್ ಹೇಳಕ್ಕೆ? ಅವ್ರು ಬಂದು ಪ್ರೆಸ್ ಮೀಟ್ ಮಾಡ್ಬೇಕಾಗಿತ್ತು. ನಾವು NCLTನ ತೊಗೊಂಡೇವೆ, ಇದನ್ನ ಇವರು ನಾವು ಪ್ಲೇಜ್ ಮಾಡಿದಂತ. ನಾವು ಅಂದ್ರೆ ಇದು ಏನೋ ಕಂಪ್ನಿ ಡೂಪ್ಲಿಕೇಟೇ ಇರ್ಬೇಕು. ಮತ್ತಿದ ಲಕ್ಷ್ಮೀನಾರಾಯಣ್ ಕಂಪ್ನಿ ಜನರಿಗೆ ಗೊತ್ತಾಗಬೇಕಲ್ಲ. ಅದ ಜನ ಏನು ಪಾಪ ಅವ್ರಿಗೇನು ಗೊತ್ತಿಲ್ಲ. ಇವ್ರು ಭಾಳ ಪ್ರಬುದ್ಧ. ಮತ್ತೇನು ಹೇಳ್ತಾರೆ, ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ ನಾವು ನೀಗಿಸ್ತೇವಂತ ಶಬ್ದ ನೋಡ್ರಿ. ಅಲ್ಲಿ ಫೈಟ್ ಮಾಡ್ತೇವೆ ಅಂತಲ್ಲ, ನೀಗಿಸ್ತೇವೆ ಅಂದ್ರೆ ಇಲ್ಲೇನ ಅಲ್ಲಿ ಕೋರ್ಟ್ ಹೋಗ್ಬಾರ್ದಂಗೆ ತಡೆಯವರು. ಒಟ್ಟಾರೆ ಇದ್ರ ಬಗ್ಗೆ ಸಮಗ್ರವಂತ ತನಿಖೆ ಯಾರು ಮಾಡ್ತಾರೆ ಅಂತ ಕಾದು ನೋಡ್ಬೇಕೀಗ.
ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ಫ್ಯಾಕ್ಟ್ರಿ ಅದ, ಅವ್ರು ಕರೆಕ್ಟಾಗಿ ಲೀಗಲೈಸ್ ಮಾಡತ್ತಾರ. ಅವರು ಡಿ ಸಿ ಬ್ಯಾಂಕ್ ತೊಗೊಂಡಾರ, ಕಂತುವಾಯ್ ತುಂಬತ್ತಾರ. ನಾನು ಸತೀಶ್ ಜಾರಕಿಹೊಳಿ 2 ಅದಾವ, ಬೆಳಗಾಂ ಸುಧಾರಿಸು ಇನ್ನೊಂದು ಯಾವುದೋ ಒಂದು ಇಲ್ಲಿ ತುಂಬತ್ತಾರ. ನಂತರ ಎಲ್ಲರೂ ಲೀಗಲೈಸನೇ ಇದ್ದಾರೆ. ಈ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಐತಿ, ಇದು ರಮೇಶ್ ಜಾರಕಿಹೊಳಿ ಮಗ ಅಲ್ಲಿ ಬಂದು ಕೂತು MD ಅಂತ ಮಾಡತ್ತಾನ. ಈಗ ಎಲ್ಲರೂ ಇಲ್ದಾಗ ಇವ್ರು ಯಾಕಲ್ಲಿ ಪ್ರದೀಪನ ಮಾಡೋದು? ಇವ್ರು ಯಾಕೆ ಹಸ್ತದಿಂದ ಲಕ್ಷ್ಮೀನಾರಾಯಣ ಕಂಪ್ನಿ ಬರ್ಬೇಕಾಗಿತ್ತಲ್ಲ, ಅವ್ರೇನೋ ಮಾಡ್ಬೇಕಾಗಿತ್ತಲ್ಲ, ಅವ್ರು ಯಾರೂ ಇಲ್ಲ. ಇದ್ರ ಬರೀ ಹೆಸರು ಮೇಲೆ ಇರ್ಬೇಕು, ಮತ್ತು ಅದು ಅಡ್ರೆಸ್ ಮತ್ತು ಅದೇ ಕಂಪ್ನಿದ ಅಲ್ಲೇ ಅಡ್ರೆಸ್ ಯಾಕೆ? ಇದು ಕಂಪ್ನಿ ಡೂಪ್ಲಿಕೇಟು ಒರಿಜಿನಲ್ಲು ಯಾರು ಹೇಳೋರು? ತಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋತಾರೆ. ಗಟ್ಟಿ ಆಯ್ತು ರೊಟ್ಟಿ ಮಾಡೋದು, ತೆಳಗಾಯ್ತು ಆಮ್ಲೆ ಮಾಡೋದು. ಇದು ಜಾರಕಿಹೊಳಿ ಸಹೋದರದ ಅಷ್ಟ ಅಲ್ಲ, ಬಾಳಚಂದ್ ಜಾರಕಿಹೊಳಿ ಬಗ್ಗೆ ಅಷ್ಟ ಮಾತಾಡತ್ತೇವೆ ನಾವು. ಅವ್ರು ಪ್ರೆಸ್ ಮೀಟ್ ಮಾಡಿದ್ರು, ಆ ಪ್ರೆಸ್ ಮೀಟ್ ತನಕ ನಾಳೆ ನಾವು ವಿಡಿಯೋದಾಗ ಹಾಕ್ತೇವೆ. ಎಲ್ಲಿ ಅವ್ರು ಏನೇನು ಪ್ರೆಸ್ ಮೀಟ್ ಹೇಳಿದ್ರು, ಇರಾನ್ ಕಡಾಡ್ ಬಗ್ಗೆ ಹೇಳಿದ್ರು, ನಂತರ ಯಾವ್ಯಾವ ಬ್ಯಾಂಕ್ದಲ್ಲಿ ಎಷ್ಟೆಷ್ಟು ದುಡ್ಡು ತಗೊಂಡ್ರು ಅದು ಹೇಳ್ತೇವೆ. ಅಂದರೆ ಇದು ಬೋಗಸ್ ಕಂಪ್ನಿನ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ. ಮತ್ತು ನಾವೇನು ಬೋಗಸ್ ಅಲ್ಲ ಅಂತ ಹೇಳಿದ್ರಂದ್ರೆ ಏನು ಹೇಳಕ್ಕೆ ಬರಂಗಿಲ್ಲ. ಯಾಕೆ ಕಾಗದ ಅವ್ರದ, ಪೆನ್ ಅವ್ರದ, ಕಾನೂನು ಅವ್ರದ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾರಂಗ ಎಲ್ಲ ಅವ್ರ ಮನ್ಯಾಗ ಬಿದ್ದಂಗೆ ಇದಾವೆ. ಆ್ಯಕ್ಚುಲಿ ಹೇಳೋದಂದ್ರೆ ಹೌದು. ಸಾಲ ಹೆಂಗೆ ಕೊಟ್ಟರು? ಬೂಡ್ ಖಾತೆ ಜಮಾ ಇದ್ದದ ಫ್ಯಾಕ್ಟ್ರಿಗೆ ಸಾಲ ಹೆಂಗೆ ಕೊಟ್ಟರು? ದಿವಾಳಿಗೆ ಅಂತ ಅಂತಾರ. ಅದನ್ನು NCLT ತೊಗೊಂಡ್ರೆ ಪರತ್ ಕೊಡಕ್ಕೆ ಬರಂಗಿಲ್ಲ ಅಂತಾರೆ. ಅದು ಅವ್ರು ಸವಾಲು ಹಿಡ್ದ ಅಂತಾರೆ. ಅವ್ರು ಹಿಡಿದು ಸವಾಲು ಹಿಡಿದು ನೀವು ಯಾಕಪ್ಪ ಪ್ರೆಸ್ ಮೀಟ್ ಮಾಡತ್ತೀರಿ? ನಿಮಗೇನು ಸಂಬಂಧ ಐತೆ? ಹೊಸ ಶೇರ್ ಆಗಿ ಎರಡೂ ಇರ್ಬೋದು, ಶೇರ್ ಇರ್ಬೋದು, ಇಲ್ದಿರ್ಕಿಲ್ಲ. ಈಗ ಇನ್ನೊಂದು ವಿಷಯ, ಯಾಕಂದ್ರೆ ಅವ್ರು ಸಹದೇವ್ ಅವರು ಈ ಸೌಭಾಗ್ಯ ಲಕ್ಷ್ಮಿ ತೆಗೆದ್ರೆ ಅದನ್ನು ಹೇಳ್ಬಿಟ್ಟು ಕನ್ಫ್ಯೂಸ್ ಕತ್ಲಾಗಿರೋದು ಜಿಲ್ಲಾದ ಮಂತ್ರಿ. ಸೊ ಅದಕ್ಕೆ ಈಗ ಅದ ಹೇಳಿ ಅವ್ರು ಮೊನ್ನೆ ಡಾಕ್ಟರ್ ಮಂತೇಶ್ ಕಡಾಡಿ ಒಂದು ಅಲಿಗೇಷನ್ ಮಾಡಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ. ಸೌಭಾಗ್ಯ ಲಕ್ಷ್ಮಿಗೆ ರಮೇಶ್ ಜಾರಕಿಹೊಳಿ DCS ಬ್ಯಾಂಕ್ದವ್ರು ಲೋನ್ ಕೊಡತ್ತಾರತ್ತ, ಕ್ಲಿಯರ್ ಮಾಡ್ತಾರೆ. ರಮೇಶ್ ಜಾರಕಿಹೊಳಿಗೆ ಲೋನ್ ಕೊಡತ್ತಿಲ್ಲ, ಸೌಭಾಗ್ಯ ಲಕ್ಷ್ಮಿ ಕೊಡತ್ತಿಲ್ಲ. ಆ ಕಂಪ್ನಿ NCLTಗೆ ಹೋಗ್ತದ್ರಿ. NCLTಗೆ ಹೋದ ನಂತರ NCLTಯಲ್ಲಿ ಬೇರೆದವ್ರು ಅದನ್ನೊಂದು ಹರಾಜು ಮಾಡಿ ಕಂಪ್ನಿ ಆ ಫ್ಯಾಕ್ಟ್ರಿ ತೊಗೊಂಡ್ರೆ ಅದು ಲಕ್ಷ್ಮೀನಾರಾಯಣ ಕಂಪ್ನಿ ಅಂತ ಒಂದು ಕ್ರಿಯೇಟ್ ಆಯ್ತು. ಪಾದ ಅಂತ ಆಯ್ತು, ಪಾದ ಆಯ್ತು, ಲಕ್ಷ್ಮೀನಾರಾಯಣ ಅವ್ರೊಬ್ರು ಕ್ರಿಯೇಟ್ ಮಾಡ್ಕೊಂಡು ಒಂದು ಕಂಪ್ನಿ ಮಾಡ್ಯಾರ. ಲಕ್ಷ್ಮೀನಾರಾಯಣ ಕಂಪ್ನಿ ಅವ್ರು ಲೋನ್ಗೆ ಅಪ್ಲೈ ಮಾಡಿದ್ರು. ಲೋನ್ಗೆ ಅಪ್ಲೈ ಮಾಡಿದ್ಕೂಲೆ ನಮಗೆ ಅವರೆಲ್ಲ ಕೂಡಿ 3 ಬ್ಯಾಂಕ್ ಕೂಡಿದ್ವಿ ನಾವು. ಒಂದು ಬಾಗಲಕೋಟೆ, ಬೆಳಗಾವಿ, ಕೋಲ್ಹಾಪುರ. ಬಾಗಲಕೋಟೆ ಅವ್ರು ಕೊಡಕ್ಕೆ ರೆಡಿ ಆಗಿದಿಲ್ಲ. ಬೆಳಗಾವಿ DCS ಬ್ಯಾಂಕ್, ಕೋಲ್ಹಾಪುರ ಕೂಡಿಕೆ 160 ಕೋಟಿ ರೂಪಾಯಿ ಲೋನ್ ಕೊಟ್ಟವ್ರೆ. 160 ಕೋಟಿ ಲೋನ್ ಕೊಟ್ಟು 330 ಕೋಟಿ ರೂಪಾಯಿ ಇದ್ದಂಥ ಪ್ರಾಪರ್ಟಿ ಪ್ಲೇಜ್ ಮಾಡ್ಕೊಂಡ್ರಿ. ಈಗ DCS ಬ್ಯಾಂಕ್ ಹೆಸರಲ್ಲಿ 360 ಎಲ್ಲ ಬೇಕಾದ್ರೆ ನೀವು ಸಬ್ ರಿಜಿಸ್ಟರ್ ಚೆಕ್ ಮಾಡ್ಬೋದು. ಅಷ್ಟನ್ನೆಲ್ಲಾನು ನಾವು ಸಬ್ ರಿಜಿಸ್ಟರ್ ಮಾಡ್ಕೊಂಡು ಲೋನ್ ರಿಲೀಸ್ ಮಾಡಿದ್ದಾರೆ. ಅವ್ರಿಗೆ 8 ವರ್ಷ ಕಂತು ಕೊಟ್ಟಿದ್ದು ಅವ್ರಿಗೆ. ಅಂದ್ರೆ ನೀವು ಕಂತ ಬಡ್ಡಿ ಹಿಂಗೆ ಕಟ್ಬೇಕಂತೇಳಿ. ಅದಕ್ಕೆ ಅವರು ಅಂದ್ರೆ ಅಲಿಗೇಷನ್ ಅವ್ರು ಯಾವ ಆಧಾರ ಮ್ಯಾಗ ಅವರು ಕರೆಕ್ಟಾಗಿ ಮಾಹಿತಿ ಇದಾದ್ರು. ಸೊ ಈಗ ಲೋನ್ ಕೊಡಬೇಡತ್ತ ಅವ್ರು ಬರೀತಾರೆ. ಲೋನ್ ಅಕಸ್ಮಾತ್ ನಾವು ಕೊಡ್ಬೇಕಂದ್ರೆ ನಮ್ಮ ಬ್ಯಾಂಕಿಗೆ ಅಥವಾ ನಮ್ಮ ಅಧಿಕಾರಿಗಳು ಪ್ರಪೋಸಲ್ ಸ್ಕೂಟ್ನಿ ಮಾಡಿ ಸರಿ ಐತೆ ಅಂತ ಕೊಡ್ತಾರೆ, ಸರಿ ಇಲ್ಲ ಅಂದ್ರೆ ಕೊಡ್ತಾರೆ. ಎಲ್ಲಾನು ಲೀಗಲ್ ಒಪಿನಿಯನ್ ತಗೊಂಡು ಮಾಡಿದೀವಿ. ಅದ್ರ ರಮೇಶ್ ಜಾರಕಿಹೊಳಿ ಲಕ್ಷ್ಮೀನಾರಾಯಣ ಕಂಪ್ನಿ ಕೊಟ್ಟಿದ್ದೀವಿ, ಎಲ್ಲ ಲೀಗಲಿ ಪ್ಲೇಜ್ ಮಾಡಿದ್ವಿ. 330 ಕೋಟಿ ಆಸ್ತಿ ನಮ್ಮ ಕೈ ಆಗೈತಿ. ಅಕಸ್ಮಾತ್ ಅವ್ರು 180 ಕೋಟಿ ಕಟ್ಟದಿಲ್ಲ ಅಂದ್ರೆ ಅದನ್ನ ಸವಾಲ್ ನಾನಾ ಮುಂದಿಟ್ಟು ಮಾಡಿ ತಗೋತಂತ. ಅಲ್ಲ ಹೊಸ ಕಂಪನಿ ತಗೊಂಡಾರ, ತಗೊಂಡಾರ ಕಂಪನಿ. ಇಲ್ಲ ಈಗ ಒಂದ್ಸಲ NCLT ಅವ್ರು ಡಿಕ್ಲೇರ್ ಆತಂದ್ರ ಅವ್ರಿಗೆ ಎಲ್ಲೂ ಬರಕ್ ಬರಂಗಿಲ್ಲ. ಅವ್ರ ಕಂಪನಿ ಒಳಗೆಲ್ಲ ಅವ್ರು ಯಾರೋ ಫ್ಯಾಮಿಲಿ ಮೆಂಬರ್ ಯಾರು ಬರಂಗಿಲ್ಲ. ಕಂಪನಿ ಹೊಸದಾಗಬೇಕಾಗ್ತೈತಿ, ಹೊಸದ ಕ್ರಿಯೇಟ್ ಮಾಡಿ ಮಾಡ್ಬೇಕಾಗ್ತೈತಿ. ಮತ್ತೆ ಬೇರೆ ಏನ್ ಶುಗರ್ ಫ್ಯಾಕ್ಟ್ರಿಗಳಿಗೆ ಎಲ್ಲ ಲೀಗಲ್ ಪೇಪರ್ ತಗೊಂಡಿಲ್ಲ, ಅದೇ ಪ್ರಕಾರ ತಗೊಂಡು ಕರೆಕ್ಟ್ ನೋಡೇ ಕೊಟ್ಟಿದೀವಿ. ಈಗ ಅನಿವಾರ್ಯ ಒಂದೊಂದ್ಸಲ ಏನಾಗ್ತೈತ್ರಿ, ಪೊಲಿಟಿಕಲ್ ಐತೆ, ಬ್ಯಾಕ್ ಗ್ರೌಂಡ್ ಇರ್ತೈತಿ. ಈಗ ಅವ್ರ ಮಂತೇಶ್ ಕಡಾಡಿ ಅವ್ರ ಇಲೆಕ್ಷನ್ ಇರ್ತದ್ರಿ, ಅವ್ರು ಸೋತ್ರು ಅಂದ್ಕೂಲೆ ಮತ್ತೆ ಏನಾರು ಇಶ್ಯೂ ಮಾಡ್ಬೇಕಂತ ಮಾಡಿದಾರೆ. ಅದಕ್ಕೆ ಅವ್ರು ಬೇಕಾದ ಅವ್ರ ಕೋರ್ಟ್ಗೆ ಹೋಗ್ಲಿ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ನಾವು ಫೈಟ್ ಮಾಡಕ್ ರೆಡಿ ಅದವ್ರೆ. ಅವ್ರಿಗೆ ಬೇಕಾದ ಕೋರ್ಟ್ಗೆ ಹೋಗ್ಬೋದು. ಅವ್ರೆ ನಮ್ಮ ಬ್ಯಾಂಕ್ ನಾವು ಕೊಟ್ಟಿದ್ದು, ನಾವು ಬ್ಯಾಂಕ್ನಿಂದ ಫೈಟ್ ಮಾಡ್ತೀವಿ, ಏನೂ ಸಮಸ್ಯೆ ಇಲ್ಲ. ಕೋಲ್ಹಾಪುರದವ್ರು 80 ಕೋಟಿ ಕೊಟ್ಟವ್ರು, ನಾವು 80 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಲೀಗಲ್ ಆಗಿ ಕೊಟ್ಟಿದ್ದಾರೆ. ಮತ್ತು ಅದನ್ನ 8 ವರ್ಷಗಳು ತುಂಬಬೇಕ್ರೆ. ತುಂಬಿಲ್ಲ ಅಂದ್ರೆ ಪೂರ್ತಿ ಪ್ಲಾಂಟ್, ಮಷಿನರಿ, ಲ್ಯಾಂಡ್ ಎಲ್ಲ ನಮ್ಮ ಬ್ಯಾಂಕ್ ಕಬ್ಜಾ ಇದೆ. ಈಗ ಇವತ್ತಿನ ವ್ಯಾಲ್ಯೂ 333 ಕೋಟಿ ಐತೆ. ಅದ್ರ ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಅದಕ್ಕೆ ತಪ್ಪು ಮೆಸೇಜ್ ಹೋಗ್ಬಾರದು ನಿಮ್ಮ ಮುಖಾಂತರ ಹೇಳತ್ತನಲ್ಲ. ಅವ್ರು ಹೇಳಿಲ್ಲ ನಾವು ತೊಗೊಂಡೇವ ಅಂತ. ಅವ್ರು ಯಾರು ಬಂದು ಹೇಳಿದ್ರ, ಲಕ್ಷ್ಮೀನಾರಾಯಣ ಕಂಪ್ನಿಯವರು ನಮ್ಗೆ ಇಷ್ಟು ದುಡ್ಡು ಕೊಟ್ಟಿದಾರ, ನಾವು ಹಿಂಗೆ ಮಾಡತ್ತೇವೆ, 330 ಕೋಟಿ ನಾವು ಪ್ಲೇಜ್ ಇಟ್ಟಿದ್ದೇವೆ. ಮತ್ತು ಏನು ಹೇಳ್ತಾರೆ ಬಾಚೇಂದ್ರ ಲಾಸ್ಟಾಗ ತುಂಬಲಿಲ್ಲ ಅಂದ್ರೆ ನಾವು ಮುಂದೆ ಕೂತು ವಸೂಲಿ ಮಾಡಿ ಕೊಡ್ತಾನಂತ. ನೀವು ಯಾರ ಸೌಭಾಗ್ಯಲಕ್ಷ್ಮಿ ಸಂಬಂಧ ಇಲ್ಲ, ಒಂದು ನನ್ನ ಲಕ್ಷ್ಮೀನಾರಾಯಣ ಸಂಬಂಧ ಇಲ್ಲ. ನೀವು ಇಬ್ಬರು ನಡು ಹೇಳತ್ತೀರಿ. ನೀವು ನಿಮ್ಮ ಹೇಳಿಕೆ ಎಷ್ಟು ಖರೆ ಎಷ್ಟು ಸುಳ್ಳ? ಅವ್ರು ರಮೇಶ್ ಜಾರಕಿಹೊಳಿ ಹೇಳ್ಬೇಕಾಗಿತ್ತು,
ಇದು ಹಿಂಗಾಗಿದೆ ಅಂತ ಅದು ಒಪ್ತಿದ್ದು. ಲಕ್ಷ್ಮೀನಾರಾಯಣ ಕಂಪ್ನಿ ಅವ್ರು ಹೇಳ್ಬೇಕಾಗಿತ್ತು ಏನ, ನಾವು 80 ಕೋಟಿ 80 ತೊಗೊಂಡಿದ್ದೆ ನಮ್ಮದು ಪ್ರಾಪರ್ಟಿ, 330 ಕೋಟಿ ಬರೀ ಬಾಯಿಗೆ ಬಂದದ್ದು ಅಷ್ಟೇ ಆಯ್ತು. ಅಲ್ಲಿ 770 ಕೋಟಿ ಡಮಾರ್ ಅಂತದು ಟೋಟಲಿ ಎಲ್ಲ. ಮತ್ತು ಎಲ್ಲೆಲ್ಲಿ ಬ್ಯಾಂಕಿಂದ ಎಷ್ಟು ಸಾಲ ತೊಗೊಂಡ್ರೆ ಆಂಬಲ್ ಅದೇಂತಂದು ಎಷ್ಟು ತೊಗೊಂಡ್ರು, ಉತ್ತಮ್ ಪಟ್ರಿ ಎಷ್ಟು ಸಮಾಧಾನ ಮಾಡಿದ್ರು, ಅದು ದೊಡ್ಡ ಕಥೆ ಐತೆ. ಅದು ಇಲ್ಲಿ ಎಷ್ಟು ತಗೋತಾರೆ ನೋಡ್ಬೇಕೇನ, ಡಿ.ಸಿ.ಸಿ ಬ್ಯಾಂಕ್ದಲ್ಲಿ. ಇಲ್ಲಿ ತಗೊಂಗಿಲ್ಲ ಅವರು, ಯಾಕಂದ್ರೆ ಘಟಪ್ರವಾಹ ಒಂದೇ ಐತೆ, ಇದೊಂದೇ ಐತೆ. ಮತ್ತೆ ತಗೊಂಡ್ರೆ ಇದನ್ನಾಗ್ತದೆ. ಸಜ್ಜೆ ಜಾರಕಿಹೊಳಿ ತಗೊಂಗಿಲ್ಲ, ಅವ್ರು ಹೆಂಗೆ ತಗೋರಿನ, ಸಜ್ಜೆ ಜಾರಕಿಹೊಳಿ ತಮ್ಮ ಮಗನನ್ನು ಹಿಡ್ಕೊಂಡು ಅಲ್ಲಿ ಅಪೆಕ್ಸ್ ಬ್ಯಾಂಕ್ನಿಂದ ತಗೋರು ಅವರು. ಯಾಕೆ ಇನ್ನೊಂದು 2 ಲೈಸೆನ್ಸ್ ಅಂತ ಸುದ್ದಿದೆ. ಟೋಟಲಿ 35 ಮಂದಿ ಲೈಸೆನ್ಸ್ ಸಿಕ್ಕಿದ್ದಾರೆ ಕರ್ನಾಟಕದಲ್ಲಿ. ಅದ್ರಾಗ ಹೆಚ್ಚಾಗಿ ಬೆಳಗಾವಿ ಜಿಲ್ಲಾದವ್ರ ಹೊಸ ಫ್ಯಾಕ್ಟ್ರಿ ಲೈಸೆನ್ಸ್ ಸಿಕ್ಕಿದಾರಂತ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರೇನು ಬರೋಬ್ಬರ ಕಂತ ಮತ್ತು ನಾವು ಬಡ್ಡಿ ಕಟ್ಟಾತೇವೆ ಅಂತ ಹೇಳಿದಾರೆ. ಚಂದ್ರಹಟ್ಟಿ ಹೇಳಿದಾರೆ ನಾವು ಕರೆಕ್ಟ್ ಆಯ್ತು ಬಾತೀವಿ ಅಂತ. ಅವರು ಸಹಿತ ಅಪೆಕ್ಸ್ ಬ್ಯಾಂಕ್ದಿಂದ ತಗೋರೀಗ. ಲಕ್ಷ್ಮಣ ಸೋದರಿ ಹೇಳಿದ್ರಲ್ಲ, ನಾವು ಇಲ್ಲೇನು ತಗೊಂಡಿಲ್ಲ ಅಪೆಕ್ಸ್ ಬ್ಯಾಂಕ್ದಿಂದ ತಗೊಂಡೇವು ಅಂತ. ಹಂಗೆ ಇವರು ಅಪೆಕ್ಸ್ ಬ್ಯಾಂಕ್ದಿಂದ ನೀನು ಮತ್ತೆ ತಗೋರಿನ. ಅದು ಅಪೆಕ್ಸ್ ಬ್ಯಾಂಕ್ ಯಾರ ಇವು ಪ್ರತಿನಿಧಿ ಅದಲ್ಲ, ಮತ್ತೆ ಇಲ್ಲೇ 21 ಜನ ನಿರ್ದೇಶಕರು, ಅಲ್ಲಿ ಇವರು ಪ್ರತಿನಿಧಿ ಅವರು ಹಂಚ್ಕೋತಾರಲ್ಲ, ನಿನಗಿಷ್ಟು ಅಂತ. ಈಗ ಹೆಂಗೆ ಡಿ.ಸಿ.ಸಿ ಬ್ಯಾಂಕ್ದಾಗ ಯಾರೇ ಒಂದು ಫ್ಯಾಕ್ಟ್ರಿ ಸಾಲ ಕೊಡ್ಬೇಕಾದ್ರೆ ಆ ಡೈರೆಕ್ಟರ್ ಜವಾಬ್ದಾರಿ, ಈ ಡೈರೆಕ್ಟರ್ ಜವಾಬ್ದಾರಿ. 16 ಮಂದಿ 16 ಸಕ್ಕರೆ ಫ್ಯಾಕ್ಟ್ರಿ ಕೊಡ್ತಾರ ಅವ್ರ. ಇಷ್ಟೇ ಆಯ್ತದೆ. ಇಲ್ಲಿ ಬಡವ್ರ ಬ್ಯಾಂಕ್ ಅಥವಾ ರೈತರ ಬ್ಯಾಂಕ್ ಏನಿಲ್ಲ. ಒಟ್ಟಾರೆ ಡಿ.ಸಿ.ಸಿ ಬ್ಯಾಂಕ್ದ ಎಲ್ಲಿ ದುಡ್ಡು ಐತೆ ಅಲ್ಲಿ ಜಾರಕಿಹೊಳಿ ಸಹೋದರಿ ಇರ್ತಾರ. ಎಲ್ಲಿ ಶಕ್ತಿವಂತ ಇರ್ತಾರ ಅಥವಾ ಎಲ್ಲಿ ವೋಟ್ ಬ್ಯಾಂಕ್ ಇರ್ತೈತೆ ಅಲ್ಲಿ ಜಾರಕಿಹೊಳಿ ಸಹೋದರಿ ಇರ್ತಾರ. ಎಲ್ಲಿ ಹೆಚ್ಚು ಓಟ್ ಬರ್ತಾರಲ್ಲ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾರ. ಯಾರು ದೊಡ್ಡ ಫಂಕ್ಷನ್ ಮದುವೆ ಇತ್ತು ಅಂದ್ರೆ ಅಲ್ಲಿ ಹೆಲಿಕಾಪ್ಟರ್ ತೊಗೊಂಡು ಹೋಗ್ತಾರ. ಇದು ನೀವು ತಿಳ್ಕೊಂಡಷ್ಟು ಭಾಳ ಒಳ್ಳೆಯದಂತ ಈ ವಿಡಿಯೋನ ನಾವು ಮುಗಿಸ್ತೇವೆ. ಸತ್ಯ, ನ್ಯಾಯ, ನೀತಿ, ಧರ್ಮ ನೀವು ಇನ್ನೊಂದು ನೋಡೋದಾದ್ರೆ ಸದಾನಂದ ಬಾಬುನಿ ಯೂಟ್ಯೂಬ್ದಲ್ಲಿ ನೋಡ್ಬೇಕು, ಫೇಸ್ಬುಕ್ದಲ್ಲಿ ನೋಡ್ಬೇಕು. ಅಡ್ಡುಗಾಡಿ ಮೇಲೆ ದಿಪ್ಪ ಇಟ್ಟಂಗೆ ಮಾತಾಡಂಗಿಲ್ಲ ನಾವು. ಗರ್ದಿ ಗಮ್ಮತ್ತು ಹೆಂಗೆ ಅಡ್ಡುಗಾಡಿ ದಿಪ್ಪ ಇಟ್ಟು ನೋಡ್ರಿ, ಪರಿಶೀಲನೆ ಮಾಡ್ರಿ, ವರದಿ ಹಿಂಗೆ ಆತೈತಿ, ಅವ ಹೇಳಿದ ಕಾಗದ ಪತ್ರನಾಗ ಮಾತಾಡ್ತೈತಿ. ನಮ್ಮದು ಕಾಗದ ಪತ್ರನ ಮಾತಾಡಿದವಲ್ಲ, ಮತ್ತೆ ಇಲ್ಲಿ ತಕ್ಕ ಏನು ಮಾತಾಡಿದ ತೋರ್ಸಂಗಿಲ್ಲ. ಇಟ್ಟ ನಾವು ಕಾಗದ ಪತ್ರ ಮುಂದಿಟ್ಟ ನಾವು ಏನು ಮಾತಾಡ್ಬೇಕು ಕಾಗದ ಪತ್ರ ಇಟ್ಕೊಂಡು ಮಾತಾಡ್ತೇವೆ. ಒಟ್ಟಾರೆ ಬಾಲಚಂದ್ರ ಜಾರಕಿಹೊಳಿ ಮಾತೇನಿದೆ ನಂಬುವಂಥ ಸ್ಥಿತಿಯಲ್ಲಿ ಯಾರು ಇಲ್ಲ. ಕಿವ್ಯಾಗೇನು ಹೂವು ಇಡಕ್ಕೆ ಹೋಗಬೇಡ್ರಿ ಅಂತ ಹೇಳೋದು ಅಷ್ಟೇ. ನಮಸ್ಕಾರ.